ಗಿಲ್ಲಿಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಗೋಲ್ಡ್ ಕೊಟ್ರ ಅಥವಾ ವಾಪಸ್ ಇಸ್ಕೊಂಡ್ರ? ಅದಕ್ಕೂ ಮುಂಚೆ ಫ್ರೆಂಡ್ಸ್, ತಿಳ್ಕೊಳಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಗಿಲ್ಲಿ ಬಿಗ್ ಬಾಸ್ ಮುಗಿದ ತಕ್ಷಣ ತಮ್ಮ ಹುಟ್ಟೂರಿಗೆ ಹೋಗಿ ಎಲ್ಲ ಬಿಗ್ ಬಾಸ್ ಸಂಭ್ರಮ ಆಚರಣೆ ಮುಗಿಸ್ಕೊಂಡು ಅವರು ಸ್ಟ್ರೈಟ್ ಆಗಿ ಬರೋದೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಇನಾಗ್ರೇಷನ್ಗೆ. ಅವರು 8ನೇ ಬ್ರಾಂಚು ಕನಕಪುರ ರೋಡಲ್ಲಿ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಆ ಗಿಲ್ಲಿ ಅವರು ಇನಾಗ್ರೇಷನ್ಗೆ ಹೋದಾಗ ಶರಣವರವರು ಅವರಿಗೆ ಪ್ರಮೋಷನ್ಗೋಸ್ಕರ ಗೋಲ್ಡನ್ ಹಾಕ್ತಾರೆ. ಸೊ ಅವ್ರು ಗೋಲ್ಡನ್ ಹಾಕುವಾಗ ಎಲ್ಲರೂ ತಿಳ್ಕೊತಾರೆ ಇದೆಲ್ಲ ಗಿಲ್ಲಿಗೆ ಅಂತ. ಸೊ ಅದು ನಾವು ತಿಳ್ಕೊತೀವಿ ಗಿಲ್ಲಿಗೆ ಅಂತ, ಬಟ್ ಅದು ಹಾಕಿರೋದು ಅವರು ಪ್ರಮೋಷನ್ಗೆ ಮಾತ್ರನೇ. ಯಾಕಂದರೆ ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಅವರು ಒಂದೊಂದು ಚೈನನ್ನು ಹಾಕಿಬಿಟ್ಟು ಎಲ್ಲರಿಗೂ ಕೂಡ ರಕ್ಷಿತ್ ಅವ್ರಿಗಾಗಿರ್ಬೋದು, ರಘು ಅವ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೆ ಒಂದೊಂದು ಗೋಲ್ಡ್ ಚೈನ್ ಹಾಕ್ಬಿಟ್ಟು ಎಲ್ಲರಿಗೂ ಅವರು ಪ್ರಮೋಷನ್ಗೋಸ್ಕರ ಗೋಲ್ಡ್ ಚೈನ್ಗಳನ್ನು ಹಾಕ್ತಾರೆ. ಅದಾದಮೇಲೆ ಗಿಲ್ಲಿ ಅವರೂ ಮಾತಾಡ್ತಾರೆ, ಇದೆಲ್ಲ ನನಗೇನಣ್ಣ ಅಂತ ತಮಾಷೆ ಮಾಡ್ತಾರೆ. ನೀನೇ ಚಿನ್ನ, ನಿನಗೇನಕ್ಕೆ ಚಿನ್ನ ಅಂತ ಅಂತಾರೆ. ಸೊ ನಾವೆಲ್ಲರೂ ಅದನ್ನು ನೋಡ್ತೀವಿ, ಅದೆಲ್ಲರೂ ತಮಾಷೆ ಮಾಡಿದವ್ರು ನಗ್ತಾರೆ. ಅದಾದಮೇಲೆ ಗಿಲ್ಲಿಯವರು ಹೊರಗಡೆ ಬಂದು ಬಹಳ ಜನ ಫ್ಯಾನ್ಸ್ಗಳು ಮತ್ತು ಮೀಡಿಯಾದವರು ಕಾಯ್ತಾ ಇರ್ತಾರೆ. ಹೊರಗೆ ಬಂದುಬಿಟ್ಟು ಗಿಲ್ಲಿ ಮತ್ತು ರಕ್ಷಿತ್ ಅವರು ಹೊರಗೆಲ್ಲ ಹಾಯ್ ಹೇಳಿಬಿಟ್ಟು ಅವರೊಂದಿಗೆ ಮಾತನಾಡಿ, ಅದಾದಮೇಲೆ ಗಿಲ್ಲಿಯವರು ಗೋಲ್ಡನ್ನು ಹಿಂತಿರುಗಿಸಿ ಒಂದು ಇನಾಗ್ರೇಷನ್ ಮುಗಿಸ್ಕೊಂಡು ಅವರು ಹೋಗ್ತಾರೆ. ನಾವು ನೋಡ್ತೇವೆ ಅನೇಕ ಇಂಟರ್ವ್ಯೂಗಳಲ್ಲಿ ಅವ್ರು ಹೇಳ್ತಾರೆ, ಚಿನ್ನವನ್ನು ನನಗೆ ಹಾಕಿದ್ದಾರೆ, ಬಟ್ ನನಗೇನೋ ಅನ್ಕೊಂಡ್ಬಿಟ್ಟಿದೆ, ಬಟ್ ಅದು ಇನಾಗ್ರೇಷನ್ಗೆ ಹಾಕಿರೋದು. ಅದಾದಮೇಲೆ ಅದನ್ನು ರಿಟರ್ನ್ ಕೊಟ್ಬಿಟ್ಟು ನಾವು ಬಂದ್ವಿ. ಯಾಕಂದರೆ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಅನೇಕ ರೀತಿಯ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಇಲ್ಲ ಅದು ನಾನು ರಿಟರ್ನ್ ಕೊಟ್ಟು ಬಂದಿದ್ದೀನಿ, ಯಾಕಂದರೆ ಅಷ್ಟೊಂದು ಬೆಲೆ ಬಾಳುವ ಬಂಗಾರ ಅದು ಅಂತ ಅಂದ್ಬಿಟ್ಟು ರಿಟರ್ನ್ ಕೊಟ್ಟು ಬಂದಿದ್ವಿ. ಅವರು ಆ ಕ್ಷಣಕ್ಕೆ ಅದು ಇನಾಗ್ರೇಷನ್ಗೋಸ್ಕರ ಅಥವಾ ಪ್ರಮೋಷನ್ಗೋಸ್ಕರ ಅದು ಹಾಕಿರೋದು ಅಷ್ಟೇ ಅಂತ ಅವರು ಕೂಡ ಎಲ್ಲ ಒಂದು ಮೀಡಿಯಾ ಮತ್ತು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ಓನರ್ ಬಂದುಬಿಟ್ಟು ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸನ್ಮಾನ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಅವ್ರು ಬಂದಿರ್ತಕ್ಕಂಥ ಪ್ರತಿಯೊಂದು ಸ್ಪರ್ಧಿಗಳಿಗೂ ಕೂಡ ಅವ್ರು ಗೋಲ್ಡ್ ಹಾಕ್ಬಿಟ್ಟು ಸನ್ಮಾನ ಮಾಡಿ ಪ್ರಮೋಷನ್ಗೋಸ್ಕರ ಎಲ್ಲರಿಗೂ ಗೋಲ್ಡ್ ಹಾಕಿ ಸನ್ಮಾನ ಮಾಡಿದ್ದಾರೆ.